MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆಶಸ್ ಟೆಸ್ಟ್ ಸರಣಿಯಲ್ಲಿ ಗೆಲುವಿನ ಖಾತೆ ತೆರೆದ ಇಂಗ್ಲೆಂಡ್. ತನ್ನ ಔಟ್ ಮಾಡಿದಂತಹ ಬೌಲರ್ಗೆ ಗಿಫ್ಟ್ ಕೊಟ್ಟ ಕೊಹ್ಲಿ. ಟೀಮ್ ಡೇವಿಡ್ಗೆ ಗಾಯ, RCBಗೆ ಚಿಂತೆ. 9,000 ಪೈರಸಿ ಲಿಂಕ್ಸ್ ತೆಗೆಸಿದ್ದೇವೆ ಎಂದ ಪೈಲ್ವಾನ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇಂಗ್ಲೆಂಡ್ ತಂಡ ಆಶಸ್ ಟೆಸ್ಟ್ ಸರಣಿಯಲ್ಲಿ ಗೆಲುವಿನ ಖಾತೆ ತೆಗೆದಿದೆ. ಮೆಲ್ಬರ್ನ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ 4ನೇ ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ. ಆದರೆ ಈಗಾಗಲೇ ಆಸ್ಟ್ರೇಲಿಯಾ ತಂಡ 3 ಪಂದ್ಯಗಳನ್ನು ಗೆದ್ದು ಸರಣಿಯನ್ನ ವಶಕ್ಕೆ ಪಡೆದುಕೊಂಡಿದೆ. ವಿಜಯ್ ಹಜಾರೆ ಪಂದ್ಯಾವಳಿಯಲ್ಲಿ ವಿರಾಟ್ ಕೊಹ್ಲಿ 77 ರನ್ ಗಳಿಸಿ ಮಿಂಚಿದ್ರು. ಗುಜರಾತ್ನ ಯುವ ಸ್ಪಿನ್ನರ್ ವಿಶಾಲ್ ಜೈಸ್ವಾಲ್ ಅವರ ಎಸೆತದಲ್ಲಿ ಕೊಹ್ಲಿ ಸ್ಟಂಪ್ ಔಟ್ ಆದ್ರು. ಪಂದ್ಯದ ನಂತರ ಕೊಹ್ಲಿ ವಿಶಾಲ್ ಜೈಸ್ವಾಲ್ ರನ್ನ ಭೇಟಿಯಾಗಿ ತಮ್ಮ ವಿಕೆಟ್ ಪಡೆದ ಚೆಂಡಿನ ಮೇಲೆ ಆಟೋಗ್ರಾಫ್ ನೀಡಿ ಅಚ್ಚರಿ ಮೂಡಿಸಿದ್ರು. ಈ ವಿಶೇಷ ಉಡುಗೊರೆ ಕ್ರೀಡಾ ಮನೋಭಾವಕ್ಕೆ ಉತ್ತಮ ನಿದರ್ಶನವಾಗಿದೆ. RCB ತಂಡದ ಟಿಮ್ ಡೇವಿಡ್ ಬಿಗ್ ಬ್ಯಾಶ್ ಲೀಗ್ ಪಂದ್ಯದ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪರ್ತ್ನಲ್ಲಿ ನಡೆದ ಬಿಗ್ ಬ್ಯಾಶ್ ಲೀಗ್ನ 12ನೇ ಪಂದ್ಯದಲ್ಲಿ ಹೋಬರ್ಟ್ ಹರಿಕೇನ್ಸ್ ಪರ ಕಣಕ್ಕಿಳಿದಿದ್ದ ಟಿಮ್ ಡೇವಿಡ್ ಬ್ಯಾಟಿಂಗ್ ವೇಳೆ ಮಂಡಿರಜ್ಜು ಗಾಯಕ್ಕೆ ಒಳಗಾಗಿದ್ದಾರೆ. ಈ ಗಾಯದ ಕಾರಣ ಟಿಮ್ ಡೇವಿಡ್ ಅರ್ಧದಲ್ಲಿ ಬ್ಯಾಟಿಂಗ್ ನಿಲ್ಲಿಸಿ ಪೆವಿಲಿಯನ್ಗೆ ಮರಳಿದ್ದಾರೆ. ವೈದ್ಯರು ವಿಶ್ರಾಂತಿಗೆ ಸೂಚಿಸಿದ್ದು ಫೆಬ್ರವರಿ-ಮಾರ್ಚ್ನಲ್ಲಿ ನಡೆಯುವ T20 ವಿಶ್ವಕಪ್ನಿಂದ ಟಿಮ್ ಡೇವಿಡ್ ಹೊರಗುಳಿದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲೂ ಕಾಣಿಸಿಕೊಳ್ಳುವುದು ಡೌಟ್ ಎನ್ನಲಾಗಿದೆ. ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ನಟ ಸಲ್ಮಾನ್ ಖಾನ್ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ. ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ಸಲ್ಮಾನ್ರ 60ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಧೋನಿ ಭಾಗಿಯಾಗಿದ್ರು. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ದೀಪ್ತಿ ಶರ್ಮಾ ವಿಶೇಷ ಸಾಧನೆ ಮಾಡಿದ್ದಾರೆ. ಶ್ರೀಲಂಕಾ ವಿರುದ್ಧದ T20 ಪಂದ್ಯದಲ್ಲಿ 3 ವಿಕೆಟ್ ಕಬಳಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ 1,000 ರನ್ ಹಾಗೂ 150ಕ್ಕೂ ಅಧಿಕ ವಿಕೆಟ್ಗಳನ್ನು ಪಡೆದ ಸಾಧನೆ ಮಾಡಿದ್ದಾರೆ. ಹಾಗೆಯೇ ಜಂಟಿಯಾಗಿ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ವಿಶ್ವದ ಮೊದಲ ಕ್ರಿಕೆಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪೈರಸಿ ಚಿತ್ರರಂಗವನ್ನ ಬೆಂಬಿಡದೆ ಪೆಡಂಬೋತದಂತೆ ಕಾಡ್ತಿದೆ. ಸುದೀಪ್ ಬಹಿರಂಗ ಎಚ್ಚರಿಕೆ ಬಳಿಕವೂ ಮಾರ್ಕ್ ಸಿನಿಮಾಗೆ ಪೈರಸಿ ಕಾಟ ತಪ್ಪಿಲ್ಲ. ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಮೀಟ್ನಲ್ಲಿ ಮಾತನಾಡಿದ ಸುದೀಪ್ ಇದೇ ವಿಚಾರ ಪ್ರಸ್ತಾಪಿಸಿದ್ರು. ಈವರೆಗೂ 9,000 ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿದ್ದೇವೆ ಅಂತ ಮಾಹಿತಿ ನೀಡಿದ ಸುದೀಪ್ ಸರ್ಕಾರ ಕೂಡ ಪೈರಸಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಒಂದು ದಿನ ಐ ಥಿಂಕ್ 6 PM ಮೇಲಿಂದ 9 PM ವರೆಗೂ 800 odd ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನು ಫಿನಿಶ್ ಆಗಿಲ್ಲ. ಅಲ್ಲಿಂದ ಹಿಡಿದು 9,000 odd ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.